ಘಟನೆಗಳು ಅವ್ರ ಜೀವನದಲ್ಲಿ. ಆ್ಯಂಡ್ ಅದು ಅವರು ಹೇಗಿದೆಯೋ ಹಾಗೆ ತೋರಿಸಿದ್ದಾರೆ. ಆ್ಯಂಡ್ ನಾನು ಫಸ್ಟ್ ಕಾಪಿ ರೆಡಿ ಆದಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ಗೊತ್ತಾಗಿದೆ ನಾನು ಮಾಡಿರುವಂಥ ಪಾತ್ರ ನಮ್ಮ ಡೈರೆಕ್ಟರ್ ಅವರ ಅಪ್ಪಂದು ಅಂತ. ಇರೋದನ್ನ ಇರೋ ಥರ ಹೇಳಿದ್ದೀವಿ, ತುಂಬ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಹೊಸಬ್ರು ಇಂಡಸ್ಟ್ರಿ ಇದಕ್ಕೆ ಸಹಕಾರ ನೀಡಬೇಕು, ಬೆಂಬಲ ನೀಡಬೇಕು. ಸಿನಿಮಾ ಚೆನ್ನಾಗಿಲ್ಲ ಅಂತಂದಿದ್ರೆ ನೀವು ಯಾರೂ ಇಲ್ಲಿ ನಿಲ್ತಾ ಇರಲಿಲ್ಲ. ಆ್ಯಂಡ್ ಕಾಂಟ್ರವರ್ಸಿ ಆಗಿರೋದಕ್ಕೆ ಕಾರಣದಿಂದ ನಾವು ಎಷ್ಟು ಹೊಡೆತ ತಿಂದಿದ್ದೀವಿ, ಏಟ್ ತಿಂದಿದೆ ಅಂತ ನಮಗೆ ಮಾತ್ರ ಗೊತ್ತಿದೆ. ಯಾಕೆ ಅಂದರೆ ಇವತ್ತು ಮಲ್ಟಿಪ್ಲೆಕ್ಸಲ್ಲಿ ಒಂದು ಸ್ಕ್ರೀನ್ ಕೊಟ್ಟಿಲ್ಲ ಅಂತಂದರೆ ನಾವು ನಿನ್ನೆ ಕೋರಮಂಗಲ ಫೋರಮ್ ಮಾಲ್ಗೆ ಹೋಗ್ಬಿಟ್ಟು ಅವ್ರ ಆಫೀಸ್ ಹತ್ರ ಲಿಟ್ರಲಿ 1.5 hour ವೇಟ್ ಮಾಡಿದ್ದೀವಿ. ಏನಂತಾರೆ ಅಂತಂದರೆ ನಿಮ್ಮ ಟ್ರೈಲರ್ ನೋಡ್ಕೊಂಡು ಬನ್ನಿ, ಸಿನಿಮಾ ಮಾಡಿರೋ ನಮಗೆ ಗೊತ್ತಿಲ್ವ ನಮ್ಮ ಟ್ರೈಲರ್ ಹೆಂಗಿದೆ ಅಂತ. ಎ ಸರ್ಟಿಫಿಕೇಟ್ ಅಂತಂದ್ರು. ಯಾಕೆ ಸರ್, ಅನಿಮಲ್ ಸಿನಿಮಾದಲ್ಲಿ ಎ ಅಲ್ವಾ, ಅದರಲ್ಲಿ ಸೆಕ್ಸ್ ಇಲ್ವಾ, ವೈಲೆನ್ಸ್ ಇಲ್ವಾ? ಸಲಾರಲ್ಲಿ ಎ ಇಲ್ವಾ? ಸಲಾರ್ ಸರ್ಟಿಫಿಕೇಟ್ ಏನು ಕೊಟ್ಟಿದ್ದಾರೆ? ಇರೋ 10 ಶೋ ಅಲ್ಲಿ ಇಡೀ ದಿನದಲ್ಲಿ ಅವ್ರು 15 to 17 ಶೋಸ್, 27 ಶೋಸ್ ತುಮಕೂರು ಎಸ್ಮಾಲ್ ಅಂತ ಒಂದಿದೆ, 37 ಶೋಸ್ ನಡೆಯುತ್ತೆ ಒಂದು ದಿನಕ್ಕೆ. ಅದರಲ್ಲಿ 25 ಸ್ಕ್ರೀನ್ಸ್ ಕೊಟ್ಟಿದ್ದಾರೆ ಅಂದರೆ ಅರ್ಥ ಮಾಡ್ಕೊಂಡು. ಸೊ ದೊಡ್ಡವರು, ನಾವು ಚಿಕ್ಕವರು, ಬೆಳೆಯೋಣ. ಅದಕ್ಕೆ ನಮ್ಮ ಕನ್ನಡದ ಜನತೆ ಸಹಕಾರ ನೀಡಬೇಕು. ಯಾಕಂದರೆ ಒಂದು ಕನ್ನಡ ಸಿನಿಮಾನ ಕೊಲ್ಲೋ ಪ್ರಯತ್ನ ಇಲ್ಲಿ ನಡೀತಾ ಇದೆ. ನಾವು ಒಬ್ಬರೇ ಅಂತಲ್ಲ, ಈ ಥರ ಸುಮಾರು ಘಟನೆಗಳು ನಡೆದಿದ್ದಾವೆ. ಆ್ಯಂಡ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ನನ್ನ ಪ್ರೊಡ್ಯೂಸರ್ಗೆ ಆಗಲಿ, ಡೈರೆಕ್ಟರ್ಗೆ ಆಗಲಿ, ಮೇಯ್ನ್ಲಿ ನನ್ನ ತಂದೆ ತಾಯಿಗೆ ನಾನು ಚಿರಋಣಿಯಾಗಿರ್ತೀನಿ. ಯಾಕೆ ಅಂತಂದರೆ ಈ ಸಿನಿಮಾ ನಾನು ಇವರೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇರೋದು. ಆ್ಯಂಡ್ ನಮ್ಮ ಹೀರೋಯಿನ್ ಮೇಡಮ್ ಇವತ್ತುವರೆಗೂ ತುಂಬ ಕಷ್ಟಪಟ್ಟು ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ತುಂಬ ಸಹಕಾರ ನೀಡಿದ್ದಾರೆ. ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಜನರು ಕನ್ನಡ ಸಿನಿಮಾ ನೋಡಬೇಕು. ಅಭಾಸವಾಗಂತೂ ಕೆಟ್ಟದಾಗಂತೂ ಯಾರೂ ತೆಗೆದಿಲ್ಲ. ಕಾಂತಾರ, KGF ಎಲ್ಲ ಬಂದ ಮೇಲೆ ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ. ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು, ಎಲ್ಲರೂ ಇಂಡಸ್ಟ್ರಿನೂ ಬೆಳೆಸಬೇಕು, ಆದರೆ ನಾವು ಒಂದಾಗಿರಬೇಕು, ನಮ್ಮಿಂದ ಒಂದು ಕೊಡುಗೆ ಆಗಿರಬೇಕು ಅಂತ ಇತ್ತು. ಅದನ್ನು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೆ ಮೀಡಿಯಾದವರಾಗಲಿ, ಕನ್ನಡದ ಜನತೆ ಆಗಲಿ, ಇದಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು. ಈಗ ಫಸ್ಟ್ ಶೋ ಮುಗಿದಿದೆ, ನಾವು ಸುಮ್ಮನೆ ಅಂತಿರಲ್ಲ. ಎಲ್ಲ ಕರ್ನಾಟಕದ ಸಂಘಟನೆಗಳಾಗಲಿ, ಎಲ್ಲ ಸಮಾಜದ ಸಂಘಟನೆಗಳಾಗಲಿ ಈಗೆಲ್ಲರೂ ಚೇಂಬರ್ ಹತ್ರ ಸೇರ್ತಾ ಇದ್ದೀವಿ. ಅಲ್ಲಿಂದ ಸೀದಾ ನಾವು ಐನಾಕ್ಸ್ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ, ಮಂತ್ರಿ ಮಾಲ್ಗೆ. ಅಲ್ಲಿ ಎಲ್ಲ ಶೋಸು ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಓರಿಯನ್ ಮಾಲ್ಗೆ ಹೋಗ್ತೀವಿ, ಅಲ್ಲೂ ಸ್ಟಾಪ್ ಮಾಡ್ತೀವಿ. ಇವತ್ತು ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ನಾವು ಕಷ್ಟಪಡ್ತೀವಿ. ಯಾಕೆ ಅಂತಂದರೆ ಕನ್ನಡ ಸಿನಿಮಾಗೆ ಒಂದು ಸ್ಕ್ರೀನ್ ಕೊಡಲಿಲ್ಲ ಕರ್ನಾಟಕದಲ್ಲಿ. ನೋವು ಸರ್, ಇದು ಯಾರಿಗೆ ಹೇಳ್ಕೊಳ್ಳೋಣ? ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಾವು, ಒಂದು ಶೋ ಕೊಡಲಿಲ್ಲ ಸ್ಕ್ರೀನು. ನಮ್ಮ ನೋವಿಗೆ ನೀವು ಬೆಲೆ ಕೊಡಬೇಕಾಗತ್ತೆ. ಆ್ಯಂಡ್ ರೆಸಿಪ್ರೊಕೇಷನ್ ಸರಿಯಾಗಿಲ್ಲ ಎಲ್ಲ ಮಲ್ಟಿಪ್ಲೆಕ್ಸ್ದು. ಇನ್ನು ಸಾರಿ, ತುಂಬ ಎಮೋಷ್ನಲ್ ಆಗ್ತಾ ಇದ್ದೀನಿ, ತುಂಬ ಫ್ರಸ್ಟ್ರೇಷನಲ್ಲಿದ್ದೀನಿ. ಬಿಕಾಸ್ 3 ವರ್ಷ ನಾಯಿ ಥರ ದುಡ್ದಿದ್ದೀವಿ ಸಿನಿಮಾಗೆ. ಎಲ್ಲರೂ ದುಡಿತಾ ಇದ್ದಾರೆ. ನಮ್ಗೆ ಇಲ್ಲಿವರೆಗೂ ₹1 ಆದರೂ ಇನ್ಕಮ್ ಬರಬೇಕಲ್ವಾ, ರೀಜನ್ರೇಟ್ ಆಗಬೇಕು ಅಂತಂದರೆ. ಯಾಕಂದರೆ ಪ್ರೊಡ್ಯೂಸರ್ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೂ ಅವ್ರು ಪಾಪ ಪೇಮೆಂಟ್ಸ್ ಮಾಡಿರ್ತಾರೆ. ಥಿಯೇಟ್ರ್ ಅವ್ರಿಗೂ ನಾವೇ ದುಡ್ಡು ಕೊಟ್ಟು ನಾವೇ ಸ್ಕ್ರೀನ್ಗಳು ಹಾಕ್ಕೊತಾ ಇದ್ದೀವಿ. ಅಟ್ಲೀಸ್ಟ್ ಸ್ಕ್ರೀನ್ ಸ್ಪೇಸ್ ಕೊಡಲಿಲ್ಲ ಅಂತಂದರೆ ಏನು ಮಾಡೋಣ? ಇವತ್ತು ಯಾವುದೋ ಹಿಂದಿ ಪಿಕ್ಚರು 2 ಪಿಕ್ಚರ್ ರಿಲೀಸ್ ಆಗಿದೆ ಅಂತೆ. ಪ್ರತಿಯೊಂದು ಮಾಲಲ್ಲಿ ಆ ಸಿನಿಮಾಗೆ 7 ಶೋಸ್ 6 ಶೋಸ್, 7 ಶೋಸ್ 6 ಶೋಸ್. ಮುಂಬೈ ಅವ್ರಿಗೆ ಫೋನ್ ಮಾಡಬೇಕು ನಾವು ಕನ್ನಡದಲ್ಲಿ ನಮ್ಮ ಸಿನಿಮಾ ನಾವು ಪ್ಲೇ ಮಾಡ್ಕೊಳ್ಳೋದಕ್ಕೆ. ಇದು ನಮ್ಮ ಕರ್ನಾಟಕದ ಪರಿಸ್ಥಿತಿ ಬಂದಿರೋದು. ನಾವು ಇದನ್ನು ಸಾಮಾನ್ಯವಾಗಿ ಬಿಟ್ಕೊಡೋದೇ ಇಲ್ಲ. ಏನೇ ಆಗಲಿ, ತಿಪ್ಪರ್ಲಾಗ ಹೊಡೆದಾಗಲಿ, ನಮ್ಗೆ ಇಂಡಸ್ಟ್ರಿಯಲ್ಲಿ ಜಾಗ ಸಿಗಲಿಲ್ಲ ಅಂದರು ಇದಕ್ಕಾದರೂ ನಾವು ಹೋರಾಡ್ತೀವಿ. ತುಂಬ ಸೀರಿಯಸ್ ಆಗಂತೂ ತೊಗೊಂಡೇ ಬಿಟ್ಟಿದ್ದೀವಿ. ನೀವೆಲ್ಲರ ಸಹಕಾರ, ಆಶೀರ್ವಾದ ಇರಬೇಕು. ಕನ್ನಡನ ಬೆಳೆಸಬೇಕು, ಕನ್ನಡ ಸಿನಿಮಾನ ಉಳಿಸ್ಬೇಕು, ಕನ್ನಡ ಚಿತ್ರರಂಗನ ನೀವೆಲ್ಲರೂ ನಿಂತು ಬೆಳೆಸಬೇಕು. ಇದು ಪ್ರತಿಯೊಂದು ಸ್ಟಾರ್ ಕೂಡ ನೋಡಬೇಕಾಗಿರೋ ಈ ವಿಚಾರನ ತಿಳ್ಕೊಬೇಕಾಗಿರೋಂಥದ್ದು. ಇವರೆಲ್ಲರೂ ಬಂದು ಮಾತಾಡಬೇಕಾದಂಥದ್ದು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬಂದು ಸಹಕಾರ ನೀಡಿ. ಇವತ್ತು ನಮ್ಮ ಪ್ರತಿಭಟನೆ ಆಗಲಿ, ನಮ್ಮ ಸ್ಟ್ರೈಕ್ಗಳಾಗಲಿ ಎಲ್ಲ ಮಾಲ್ಸಲ್ಲಿ ತುಂಬ ಭೀಕರವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾನ ನೋಡಿ, ಸಿನಿಮಾ ಚೆನ್ನಾಗಿದ್ರೇ ಬನ್ನಿ. ಅದಕ್ಕಿಂತ ಮುಂಚೆ ಟ್ರೈಲರ್ ಟೀಸರ್ ಬಿಟ್ಟಿದ್ದೀನಿ, ಇಷ್ಟ ಆದರೆ ಮಾತ್ರ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.